ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸಖತ್ತಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ನಾನು ಹೋಗ್ತಾ ಇರೋದು ಬೆಂಗಳೂರು ರಾಜಾಜಿನಗರದಲ್ಲಿರೋ ಇಸ್ಕಾನ್ ಟೆಂಪಲ್ಗೆ. ಸೊ ತುಂಬ ದಿನ ಆಗಿತ್ತು, ಹೋಗಬೇಕು ಅಂದ್ಕೊಂಡಿದ್ದೆ, ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆನೇ ರೆಡಿ ಆಗಿಬಿಟ್ಟು ನಾನು ನನ್ನ ಮಗಳು ಇಬ್ಬರು ಹೊರಟ್ವಿ. ಸೊ ದೇವಸ್ಥಾನ ಹತ್ರ ಬಂದೆ. ಇವಾಗ ಒಳಗಡೆ ಹೋಗಬೇಕು, ಯಾವ ಥರ ಹೋಗಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ನಾನು ಫಸ್ಟ್ ಟೈಮ್ ಬಂದಿರೋದು. ಅದಕ್ಕಾಗಿ ಅಲ್ಲಿ ಯಾರು ಹೋಗ್ತಿರ್ತಾರೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆ್ಯಂಡ್ ಅಲ್ಲಿ ಸ್ಲಿಪ್ಪರ್ಸ್ ಒಳಗಡೆ ಅಲೌಡ್ ಇರೋಲ್ಲ. ಹಾಗಾಗಿ ನಾವು ಒಂದು ಚೀಲಗಳಿರುತ್ತೆ, ಅಲ್ಲಿ ಚೀಲದಲ್ಲಿ ಹಾಕಿಬಿಟ್ಟು ಟೋಕನ್ ತೊಗೊಂಡು ಮುಂದೆ ಹೋಗಬೇಕು. ಅಲ್ಲೇ ಡೈರೆಕ್ಷನ್ ಕೊಟ್ಟಿರ್ತಾರೆ ಯಾವ ಥರ ಹೋಗಬೇಕಂತ. ಸೊ ನಾನು ಅದನ್ನು ನೋಡಿಕೊಂಡೆ ಫಾಲೋ ಮಾಡ್ಕೊಂಡು ಹೋದೆ. ಅಲ್ಲಿ ಲೆಫ್ಟ್ ಸೈಡಲ್ಲಿ ಕೈ ತೊಳೆಯೋದಕ್ಕೆ ನಲ್ಲಿ ಎಲ್ಲ ಇರುತ್ತೆ. ಕೈ ತೊಳ್ಕೊಂಡು ನಾವು ಮುಂದೆ ಹೋಗಬೇಕಾಗುತ್ತೆ. ಇಲ್ಲಿ ಮೆಟ್ಲೆಲ್ಲ ನೀರಾಗಿದೆಯಲ್ಲ, ಅದಕ್ಕೆ ಹುಷಾರಾಗಿ ಹತ್ತುತ್ತಾ ಇದ್ದೀನಿ. ಪಾಪು ಇದ್ದಾಳೆ ಅಂತ. ಹೋಗ್ತಾ ನಮಗೆ ಇದು ಫಸ್ಟ್ ಕಾಣಿಸುವಂಥದ್ದು ಗೋಪುರ. ಸೊ ಇದನ್ನ ಎಂಟ್ರಿಯಲ್ಲಿ ಕಾಣಿಸುತ್ತೆ. ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೆ. ಗ್ರೀನರಿ ತುಂಬ ಚೆನ್ನಾಗಿದೆ ಹೊರಗಡೆ. ಆ್ಯಂಡ್ ಸೈಡಲ್ಲೆಲ್ಲ ಗಿಡಗಳು ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇಲ್ಲಿ ಪಕ್ಕದಲ್ಲೇ ಕೊಳ ಕೂಡ ಇದೆ. ಇಲ್ಲಿ ಹೋಗೋಕ್ಕೆ ಎಂಟ್ರಿ ಇಲ್ಲ, ಹಾಗಾಗಿ ನೋಡ್ಕೊಂಡು ಹೋಗ್ತಾ ಇದ್ದೆ. ತುಂಬ ಚೆನ್ನಾಗಿದೆ ಕೊಳ ಇದು. ಸೊ ಹಾಗೆ ನಡ್ಕೊಂಡು ಬರ್ತಾ ನೋಡಿ, ಇಲ್ಲಿ ಎಂಟ್ರಿ ಈ ಥರ ನೋಡೋದಕ್ಕೆ ಸಿಗುತ್ತೆ. ರಾಧಾಕೃಷ್ಣ ಮಂದಿರ ಅಂತ ತುಂಬ ಸೂಪರಾಗಿದೆ. ಅಲ್ಲಿ ಫೋಟೋ ಇಟ್ಕೊಳ್ಳೋರು ಇಟ್ಕೋತಾಯಿದ್ರು, ವೀಡಿಯೋಸ್ ಮಾಡೋರು ಮಾಡ್ತಾಯಿದ್ರು. ಹಿಂದಗಡೆ ಇದು ಗರುಡ ಸ್ತಂಭ ಸಿಗುತ್ತೆ ನೋಡೋದಕ್ಕೆ. ಅದಾದಮೇಲೆ ನಮಗೆ ಸಣ್ಣ 2 ಗುಡಿ ಸಿಗುತ್ತೆ. ಒಂದು ನರಸಿಂಹಸ್ವಾಮಿದು ಆ್ಯಂಡ್ ಇನ್ನೊಂದು ವೆಂಕಟೇಶ್ವರ ಸ್ವಾಮಿದು. ಸೊ ಅವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಮಾಡೋಕ್ಕೆ ಮೇಲೆ ಹೋಗಬೇಕಾಗತ್ತೆ. ಸೊ ಹಾಗೆ ಇಲ್ಲಿಂದ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ಕೊಂಡು ಹತ್ತುತ್ತಾ ಇದ್ದೆ ನಾನು. ತುಂಬ ಚೆನ್ನಾಗಿದೆ. ಸೊ ತುಂಬ ಫಸ್ಟ್ ಟೈಮ್ ನಾನು ಹೋಗಿರೋದಲ್ವಾ, ಏನೋ ಒಂಥರ ನನಗೆ ಗುಡ್ ವೈಬ್ಸ್ ಇತ್ತು. ಅಲ್ಲಿ 2 ದೇವರ ದರ್ಶನ ಮುಗಿಸ್ಕೊಂಡು ಈಗ ಮೇಲೆ ಬಂದೆ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಮಾಡೋದಕ್ಕೆ ಅಂತ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಒಳಗಡೆ ವಿಡಿಯೋ ಮಾಡೋದಕ್ಕೆ ಅಲೋಡ್ ಇಲ್ಲ ಅಂದ್ಕೊತೀನಿ, ಬಟ್ ಆದಷ್ಟು ಕ್ಲಿಪ್ಸ್ ತೊಗೋತೀನಿ. ಮತ್ತು ಅಲ್ಲಿಂದನೇ ಭಜನೆ ಸೌಂಡು ಕೇಳಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಸೊ ಇವಾಗ ಒಳಗಡೆ ಎಂಟರ್ ಆಗ್ತೀನಿ. ಕೊನೆಗೂ ದೇವ್ರ ದರ್ಶನ ಆಯಿತು, ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಇಲ್ಲಿ ಭಜನೆ ಮಾಡ್ತಿದ್ರಲ್ಲ, ಅಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ, ಭಜನೆ ಕೇಳಿಸ್ಕೊಂಡು. ಅದಾದಮೇಲೆ ಹೋಗೋಣ ಅಂತ ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೊರಡಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅಲ್ಲೇ ಎಕ್ಸಿಟ್ ಆಗೋ ಟೈಮಲ್ಲೇ ಅಲ್ಲಿ ಭಗವದ್ಗೀತೆ ಬುಕ್ಸ್ ಎಲ್ಲ ಕೊಟ್ಟಿರ್ತಾರೆ. ಎಲ್ಲ ಥರ ಭಾಷೆಗಳ ಬುಕ್ಸು ಇರುತ್ತೆ. ಅಂದರೆ ಸೇಮ್ ಬುಕ್ಸೇನೆ, ಬಟ್ ಬೇರೆ ಬೇರೆ ಲ್ಯಾಂಗ್ವೇಜಸ್ ಇರುತ್ತಲ್ಲ, ಅದು ಸೆಕ್ಷನ್ಸ್ ಇರುತ್ತೆ. ನಮ್ಗೆ ಯಾವ ಲ್ಯಾಂಗ್ವೇಜಸಲ್ಲಿ ಬೇಕೋ ಆ ಲ್ಯಾಂಗ್ವೇಜಸಲ್ಲಿ ತೊಗೋಬೋದು. ಸೊ ನಾನು ಒಂದು ಭಗವದ್ಗೀತೆ ಬುಕ್ ತೊಗೊಂಡೆ ಕನ್ನಡದಲ್ಲಿ. ಆ್ಯಂಡ್ ಅದಾದಮೇಲೆ ಅದೇ ಸ್ವಲ್ಪ ವಿಗ್ರಹಗಳೆಲ್ಲ ಹಾಕಿದ್ದು ತುಂಬ ಅರ್ಥಪೂರ್ಣವಾಗಿತ್ತು. ಸೊ ಅದಾದಮೇಲೆ ನಾನು ಬೆಳಿಗ್ಗೆ ನಾಷ್ಟ ಕೂಡ ಮಾಡಿರಲಿಲ್ಲ, ಹಾಗಾಗಿ ಪುಳಿಯೋಗರೆ ತೊಗೊಂಡೆ. ನಾನು ಪಾಪು ನಾಷ್ಟ ಮಾಡಿಬಿಟ್ಟು ಮುಂದೆ ಹೋದ್ವಿ. ಅಲ್ಲಿ ಲೇಕ್ ನೋಡಿಬಿಟ್ಲು ಕನಿಷ್ಕ. ಲೇಕ್ ನೋಡಿಬಿಟ್ಟು ಬರ್ತಾನೆ ಇರಲಿಲ್ಲ, ಮಮ್ಮಿ ನೀರು ಅಂತ. ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಅಲ್ಲಿಂದ ಹೊರಟ್ವಿ ನಾವು. ತುಂಬ ಹೊತ್ತಾಗಿತ್ತು, ಇಲ್ಲೇ ನಿಂತ್ಕೊಂಡಿದ್ಲು, ಬಾ ಅಂದರೂ ಬರ್ತಾನೆ ಇರಲಿಲ್ಲ. ಮತ್ತು ಮೇಲಿಂದ ವ್ಯೂಸ್ ಕೂಡ ಅಷ್ಟೇ ಚೆನ್ನಾಗಿತ್ತು, ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಭಯ ಹಾಕ್ಬಾರ್ದು ಅಬ್ಬು.
ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್, ಸಿ ಯು.